ये भारत के लोकतंत्र की ताकत है कि एक छोटा बच्चा जो कभी एक रेलवे स्टेशन के टी स्टॉल पर अपने पिता की मदद करता था, वो आज चौथी बार भारत के प्रधानमंत्री के तौर पर यूएनजीए को संबोधित कर रहा है। सबसे लंबे समय तक गुजरात का मुख्यमंत्री और फिर पिछले 7 साल से भारत के प्रधानमंत्री के तौर पर मुझे हेड ऑफ गवर्नमेंट की भूमिका में देशवासियों की सेवा करते हुए 20 साल हो रहे हैं और मैं अपने अनुभव से कह रहा हूं, यस, डेमोक्रेसी कैन डिलीवर। यस, डेमोक्रेसी हैज डिलीवर्ड। ಪ್ರಧಾನಿ ನರೇಂದ್ರ ಮೋದಿಯವರ ಈ ಹೇಳಿಕೆ ಭಾರತದ ಪ್ರಜಾಪ್ರಭುತ್ವದ ಆಳವನ್ನು ಪ್ರತಿಬಿಂಬಿಸುತ್ತದೆ. ನಿಜವಾದ ಪ್ರಜಾಪ್ರಭುತ್ವದ ಬಲವಾದ ಸಂದೇಶವನ್ನು ಹೊಂದಿರುವ ಈ ಜನನಾಯಕನ ಮುಂದೆ ಇಂದು ಜಗತ್ತು ತಲೆಬಾಗುತ್ತದೆ. 130 ಕೋಟಿ ಭಾರತೀಯರದ್ದು ಒಂದೇ ಧ್ವನಿ, ಅದೇನೆಂದರೆ ಪ್ರಧಾನಮಂತ್ರಿ. ಜಾಗತಿಕ ವೇದಿಕೆಗಳಲ್ಲಿ ಅವರು ಧ್ವನಿಯನ್ನು ಎತ್ತಿದಾಗ ಜಗತ್ತು ಕೇಳುತ್ತದೆ. ನಾವು ಸಾಫ್ಟ್ ಪವರ್ ಆಗಿರುವ ಕಾರಣ ಭಾರತ ದೇಶವು ಇನ್ನೂ ಸಾಫ್ಟ್ ಆಗಿಯೇ ಮಾತನಾಡುತ್ತದೆ. ಆದರೆ ತಾಲಿಬಾನ್ನ ಕೆಟ್ಟ ಕಣ್ಣು ಬಿದ್ದರೆ ಹಾರ್ಡ್ ಟಾಕ್ ಮಾಡಬೇಕಾಗುತ್ತದೆ. ಭಾರತದ ಮೊದಲ ವಿದೇಶಾಂಗ ನೀತಿ ಇಂದು ಎಲ್ಲೆಡೆ ಹರಡಿದೆ. ಅಮೆರಿಕ ಹಿಂದೆ ಸರಿದ ನಂತರ ಭಾರತವು ತನ್ನ ನೆರೆಯ ರಾಷ್ಟ್ರವಾದ ಅಫ್ಘಾನಿಸ್ತಾನದಲ್ಲಿ ತನ್ನ ಹಿತಾಸಕ್ತಿಗಳನ್ನು ನೇರವಾಗಿ ರಕ್ಷಿಸುತ್ತದೆ. अगर अफगानिस्तान में अस्थिरता और कट्टरवाद बना रहेगा तो इससे पूरे विश्व में आतंकवादी और एक्सट्रीमिस्ट विचारधाराओं को बढ़ावा मिलेगा। अन्य उग्रवादी समूहों को हिंसा के माध्यम से सत्ता पाने का प्रोत्साहन भी मिल सकता है। हम सभी देश पहले भी आतंकवाद से पीड़ित रहे हैं और इसलिए हमें मिलकर सुनिश्चित करना चाहिए कि अफगानिस्तान की धरती का उपयोग किसी भी देश में आतंकवाद फैलाने के लिए न हो। ಭಯೋತ್ಪಾದನೆ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಯವರ ನೇರ ಸರ್ಜಿಕಲ್ ದಾಳಿ ಇದು ಗಡಿಯುದ್ದಕ್ಕೂ ನಡೆಯುತ್ತಿರುವ ಭಯೋತ್ಪಾದನೆಗೆ ಎಚ್ಚರಿಕೆಯಾಗಿದೆ. ಭಯೋತ್ಪಾದನೆಗೆ ತಕ್ಕ ಪ್ರತ್ಯುತ್ತರ ನೀಡುವುದರಿಂದ ಭಾರತ ಹಿಂದೆ ಸರಿಯುವುದಿಲ್ಲ. ಪಾಕಿಸ್ತಾನದ ಹೆಸರೆತ್ತದೆಯೇ ಪ್ರಧಾನಿ ಮೋದಿಯವರು ಅದರ ನೀಚ ಉದ್ದೇಶಗಳನ್ನು ವಿಶ್ವದ ಮುಂದೆ ಹಲವು ಬಾರಿ ಬಹಿರಂಗಪಡಿಸಿದ್ದಾರೆ. ಅಫ್ಘಾನಿಸ್ತಾನದ ಬಗ್ಗೆಯೂ ಭಾರತ ತನ್ನ ಉದ್ದೇಶ ಮತ್ತು ಅಭಿಪ್ರಾಯಗಳನ್ನು ಸ್ಪಷ್ಟಪಡಿಸಲು ಹಿಂಜರಿಯಲಿಲ್ಲ. ಅಂದರೆ ಸ್ಪಷ್ಟ ನೀತಿ, ಸ್ಪಷ್ಟ ಉದ್ದೇಶ, ಇದೇ ಹೊಸ ಭಾರತದ ಹೊಸ ರೀತಿ. कि न हम किसी से आंख झुका करके बात करेंगे, न ही हम आंख उठा करके बात करेंगे, हम आंख मिला करके बात करेंगे. ಕಳೆದ ಕೆಲವು ವರ್ಷಗಳಲ್ಲಿ ಭಾರತದ ಪಾಸ್ಪೋರ್ಟ್ನ ವಿಶ್ವಾಸಾರ್ಹತೆ ಹೆಚ್ಚಾಗಿದೆ. ಭಾರತವನ್ನು ನೋಡುವ ವಿಶ್ವದ ದೃಷ್ಟಿಕೋನ ಬದಲಾಗಿದೆ. ಭಾರತದ ಪ್ರಧಾನಿಯ ಪದಗೌರವ ಹೆಚ್ಚಾಗಿದೆ. ಈಗ ವಿಶ್ವದ ನಾಯಕರ ಮುಂದೆ ದೇಶದ ಶಕ್ತಿಯನ್ನು ತೋರಿಸುವಲ್ಲಿ ಈ ಪದವು ವಿಫಲವಾಗುವುದಿಲ್ಲ. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರ ವ್ಯಕ್ತಿತ್ವ. ಈ ಚಮತ್ಕಾರಿಕ ಶೈಲಿಯ ಬೆರೆಯುವಿಕೆ, ವಿಶ್ವದ ನಾಯಕರೊಂದಿಗೆ ಬೆರೆತು ಮಾತನಾಡುವ ಗುಣ ಅವರು ಗುಜರಾತ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿಯಾಗಿದ್ದ ಕಾಲದಿಂದಲೂ ಇದೆ.
2001 ಜನವರಿ 26 ಕಚ್ನ ಪ್ರಚಂಡ ಭೂಕಂಪ. 7 ತಿಂಗಳ ನಂತರ ಅಕ್ಟೋಬರ್ 7, 2001ರಂದು ಭಗ್ನಾವಶೇಷವಾಗಿ ಬದಲಾದ ಭುಜ್ ಅನ್ನು ಮತ್ತೆ ಶಿಖರದತ್ತ ಕೊಂಡೊಯ್ಯುವ ಉತ್ಸಾಹದಿಂದ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿಯಾದರು. ಭೂಕಂಪದ ದುರಂತದಲ್ಲಿ ಹಳ್ಳಿಗಳು ನಾಶವಾಗಿ ಹೋಗಿದ್ದವು. ಸಿಎಂ ಆದ ತಕ್ಷಣ ನರೇಂದ್ರ ಮೋದಿ ವಿದೇಶದಲ್ಲಿ ವಾಸಿಸುತ್ತಿರುವ ಗುಜರಾತಿಗಳನ್ನು ಸಹಾಯಕ್ಕಾಗಿ ಕರೆ ನೀಡಿದರು. ಸಹಾಯ ಬಂದಿತು ಮತ್ತು ಕಚ್ ಅಭಿವೃದ್ಧಿಗೊಂಡಿತು. ದುರಂತದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿತು. ಅವರು ಅದನ್ನು ಸಮರ್ಪಣೆಯೊಂದಿಗೆ ಪೂರ್ಣಗೊಳಿಸಿದರು ಮತ್ತು ಅಂದಿನಿಂದಲೇ ಈ ಜನನಾಯಕನಲ್ಲಿ ವಿಶಿಷ್ಟ ನಾಯಕನ ಜನ್ಮವಾಯಿತು. ಭುಜ್ ಅನ್ನು ಮತ್ತೆ ನಿಲ್ಲುವಂತೆ ಮಾಡಲು ನರೇಂದ್ರ ಮೋದಿ ಅನೇಕ ವಿದೇಶಿ ನಾಯಕರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಂಡರು. ವಿದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ವ್ಯಾಪಾರವಾಗಿ ಪರಿವರ್ತಿಸಿದರು. गुजरात एक अनोखा राज्य है. इन्होंने इस आपत्ति को एक अवसर बना के कच्छ का नवनिर्माण किया और जहां जहां भी क्षति हुई थी उनको क्षतिपूर्ति के लिए कई तरह के पैकेज बनाए. जो लोगों का जान गंवा चुके थे उनके लिए हम निसहाय थे, किंतु जो भी प्रवृत्तियां रुकी थी, जो मिलकतें नष्ट हुई थी, उनका पुनर्निर्माण का काम गुजरात ने जिस तेजी से करीबन 2-3 साल की अवधि में किया, पूरे नए नगर बसाए, ये कार्य आज भी अंतर्राष्ट्रीय क्षेत्र में एक उदाहरण रूप गिना जाता है. ಕಚ್ ಮಾತ್ರವಲ್ಲ, ಈ ಜನಸೇವಕ ಇಡೀ ಗುಜರಾತ್ ಅನ್ನು ಅಭಿವೃದ್ಧಿಯ ಪಥದಲ್ಲಿ ತಂದರು. ಇದರ ಮೊದಲ ಮೈಲಿಗಲ್ಲು ಎಂದರೆ 2003ರ ಮೊದಲ ವೈಬ್ರೆಂಟ್ ಗುಜರಾತ್ ಸಮ್ಮಿಟ್ ಆಗಿದೆ. ಈ ಶೃಂಗಸಭೆಯನ್ನು ಅಹಮದಾಬಾದ್ ಸೈನ್ಸ್ ಸಿಟಿಯ ಪಾರ್ಕಿಂಗ್ ಸ್ಥಳದಲ್ಲಿ ಆಯೋಜಿಸಲಾಗಿತ್ತು. ಪ್ರಮಾಣವು ಚಿಕ್ಕದಾಗಿತ್ತು, ಆದರೆ ಯಶಸ್ಸಿನ ಪ್ರತಿಧ್ವನಿ ಎಲ್ಲೆಡೆ ಮೊಳಗಿತ್ತು. ವೈಬ್ರೆಂಟ್ ಗುಜರಾತ್ ಒಂದು ಬ್ರ್ಯಾಂಡ್ ಆಯಿತು. ಅದರ ಯಶಸ್ವಿ ಸಂಘಟನೆಯ ನಂತರ ದೇಶ ವಿದೇಶಗಳ ಉದ್ಯಮಿಗಳು ಮತ್ತು ಸಿಇಒಗಳು ಎಲ್ಲರೂ ಸೇರಿಕೊಂಡು ಒಂದಾದರು. इंडस्ट्री लेड डेलीगेशंस प्रदेश में जाए, अपने गुजरात की बातें करें और वहाँ के जो इंडस्ट्रियलिस्ट है उनको यहाँ अट्रैक्ट करें. यहाँ पे एक फंक्शन करें, 2 दिन का कॉन्फ्रेंस रहे और उसके साथ साथ एक एग्जीबिशन का प्रायोजन भी रहे. ये साकार हुआ 2003 में, जबकि नवरात्रि के टाइम पे 28 सितंबर 2003 में सबसे पहली बार वाइब्रेंट गुजरात अहमदाबाद और सूरत दोनों जगह पे किया गया था. और धीरे धीरे 1 साल 2 साल के बाद हमने देखा लीडिंग पॉलिटिशियंस, ग्लोबल लीडर्स, इंडस्ट्री लीडर्स, मल्टीनेशनल कंपनीज, इन्वेस्टर्स, थॉट लीडर्स, ये सब जो इकट्ठे हुए और सबकी पहचान बनाई. और गुजरात के बारे में जो हमारा जो ड्रीम था, जो नरेंद्र भाई का पर्सनल मिशन था कि गुजरात को एक विश्व में उसकी पहचान बनाने में हम लोग कामयाब और बहुत बड़ी तरह से सफल रहे हैं. ಮೇ 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ನವಾಜ್ ಶರೀಫ್ ಅವರನ್ನು ಕರೆಯಲಾಯಿತು. ಅವರ ತಾಯಿಗೆ ಶಾಲ್ ಅನ್ನು ಉಡುಗೊರೆಯಾಗಿ ಕೊಟ್ಟರು. मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. ನೆರೆ ರಾಷ್ಟ್ರಗಳನ್ನು ಪ್ರಮಾಣ ವಚನಕ್ಕೆ ಆಹ್ವಾನಿಸಲಾಯಿತು ಮತ್ತು ಭಾರತವು ಈಗ ಪ್ರಧಾನಿಯಾಗಿ ಪ್ರಬಲ ನಾಯಕನನ್ನು ಹೊಂದಿದೆ ಎಂದು ಹೇಳಲಾಯಿತು. ಶೀಘ್ರದಲ್ಲೇ ಭಾರತದ ಸ್ಥಿತಿ ಮತ್ತು ಶಕ್ತಿಯನ್ನು ಪರಿಚಯಿಸಲಾಯಿತು. ಪ್ರಧಾನಿಯಾದ ನಂತರ ಮೊದಲ ಗಣರಾಜ್ಯೋತ್ಸವ ಬಂದಿತು. ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಪ್ರಧಾನಮಂತ್ರಿಯವರ ಮೊದಲ ಅತಿಥಿಯಾದರು. ಇತಿಹಾಸದಲ್ಲಿ ಎಂದಿಗೂ ಒಬ್ಬ ಅಮೆರಿಕ ಅಧ್ಯಕ್ಷ ಭಾರತದ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿಯೇ ಇರಲಿಲ್ಲ.
ಆದರೆ ಅದಕ್ಕೂ ಮುಂಚೆಯೇ ಪ್ರಧಾನಿ ಮೋದಿ ವಿಶ್ವ ವೇದಿಕೆಯಲ್ಲಿ ಭಾರತಕ್ಕೆ ನಿರ್ಣಾಯಕ ವಿಜಯವನ್ನು ತಂದುಕೊಟ್ಟರು. ಪ್ರಧಾನಿ ಮೋದಿಯವರ ಪ್ರಯತ್ನದಿಂದ ಯೋಗವು ಹೊಸ ಗುರುತನ್ನು ಪಡೆಯಿತು. ಜನರಿಗೆ ಯೋಗದ ಬಗ್ಗೆ ತಿಳಿದಿತ್ತು. ಆದರೆ ಯೋಗವು ಬ್ರ್ಯಾಂಡಿಂಗ್ನ ಜಾಗತಿಕ ಮನ್ನಣೆಯನ್ನು ಪಡೆಯಿತು. ಯೋಗದಂತಹ ವಿಷಯವನ್ನು ವಿಶ್ವಸಂಸ್ಥೆಯ ವೇದಿಕೆಗೆ ತರಬೇಕು ಎಂದು ಹಿಂದೆಂದೂ ಯಾರೂ ಯೋಚಿಸಿರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಚಾರಕ್ಕೆ ಫಲ ಸಿಕ್ಕಿದೆ. ವಿಶ್ವಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುವ ಪ್ರಧಾನಿ ಮೋದಿಯವರ ಪ್ರಸ್ತಾಪವನ್ನು ಒಳಗೊಂಡಿತ್ತು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತು. ಪ್ರಪಂಚದಾದ್ಯಂತದ 177 ದೇಶಗಳಿಗೆ ಪ್ರಧಾನಮಂತ್ರಿ ಧನ್ಯವಾದ ಅರ್ಪಿಸಿದರು. ಈ ರಾಷ್ಟ್ರಗಳು ಭಾರತದ ಅಹವಾಲಿ प्रकृति के साथ जुड़ने की बात करते हैं, हम जब बैक टू बेसिक की बात करते हैं, तब मैं उस विषय पर आज विशेष रूप से आपसे एक बात कहना चाहता हूं. योग हमारी पुरातन पारंपरिक अमूल्य देन है. योग मन व शरीर, विचार व कर्म, संयम व उपलब्धि की एकात्मता का व प्रकृति के बीच सामंजस्य का मूर्त रूप है. आइए हम एक अंतर्राष्ट्रीय योग दिवस को आरंभ करने की दिशा में कार्य करें. ಲಂಡನ್ನಲ್ಲಿ ನಡೆದ ಭಾರತ್ ಕಿ ಬಾತ್ ಸಬ್ಕೆ ಸಾಥ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ತಮ್ಮ ಸಂಭಾಷಣೆಗೆ ವೈಯಕ್ತಿಕ ಸ್ಪರ್ಶ ನೀಡಿದರು. ಇತರ ದೇಶಗಳೊಂದಿಗಿನ ಭಾರತದ ಸಂಬಂಧವನ್ನು ಇನ್ನಷ್ಟು ಗಾಢವಾಗಿಸುವ ಉದ್ದೇಶವನ್ನು ಸ್ಪಷ್ಟಪಡಿಸಿದರು. ಸೌದಿ ಅರೇಬಿಯಾದ ಅತ್ಯುನ್ನತ ನಾಗರಿಕ ಗೌರವವಾದ ಕಿಂಗ್ ಅಬ್ದುಲ್ಲಾ ಅಜೀಜ್ ಸಾಸ್ ಅನ್ನು ನರೇಂದ್ರ ಮೋದಿಯವರಿಗೆ ನೀಡಿ ಗೌರವಿಸಲಾಯಿತು. ಅವರಿಗೆ ರಷ್ಯಾದ ಉನ್ನತ ಗೌರವಗಳು, ಪ್ಯಾಲೆಸ್ತೈನ್ ರಾಜ್ಯದ ಗ್ರ್ಯಾಂಡ್ ಕಾಲರ್ ಆಫ್ ದ ಸ್ಟೇಟ್ ಆಫ್ ಫಿಲಿಸ್ತೀನ ಪ್ರಶಸ್ತಿ, ಆಫ್ಘಾನಿಸ್ತಾನದ ಅಮೀರ್ ಅಮಾನುಲ್ಲಾ ಖಾನ್ ಪ್ರಶಸ್ತಿ, ಯುಎಇಯ ಜಾಯದ್ ಮೆಡಲ್ ಮತ್ತು ಮಾಲ್ಡೀವ್ಸ್ನ ನಿಶಾನ್ ಇಜುದ್ದೀನ್ ಸನ್ಮಾನಗಳಿಂದ ಅವರನ್ನು ಗೌರವಿಸಲಾಯಿತು. 2018ರಲ್ಲಿ ಪ್ರಧಾನಿ ಮೋದಿ ಅವರಿಗೆ ಶಾಂತಿ ಮತ್ತು ಅಭಿವೃದ್ಧಿಗೆ ನೀಡಿದ ಕೊಡುಗೆಗಾಗಿ ಪ್ರತಿಷ್ಠಿತ ಸಿಯೋಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಜೂನ್ 14ರಲ್ಲಿ ಮೋದಿ ಸರ್ಕಾರ ಬಂದ ತಕ್ಷಣ ಅದು ದೊಡ್ಡ ಸವಾಲನ್ನು ಎದುರಿಸಬೇಕಾಯಿತು. ಅಂತರ್ಯುದ್ಧದಿಂದಾಗಿ ಸಾವಿರಾರು ಭಾರತೀಯರು ಇರಾಕ್ನಲ್ಲಿ ಸಿಕ್ಕಿಬಿದ್ದಿದ್ದರು. ಈ ಸುದ್ದಿ ಬಂದ ತಕ್ಷಣ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ತಕ್ಷಣ ಕ್ರಮ ಕೈಗೊಂಡಿತು. ಭಾರತೀಯ ರಾಯಭಾರ ಕಚೇರಿಯು ತಕ್ಷಣವೇ 24 ಗಂಟೆಗಳ ಸಹಾಯವಾಣಿ ಸೇವೆಯನ್ನು ಆರಂಭಿಸಿತು ಮತ್ತು ಸಿಕ್ಕಿಬಿದ್ದ ಭಾರತೀಯರನ್ನು ರಕ್ಷಿಸಲು ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿತು. ಹಲವಾರು ಏರ್ ಇಂಡಿಯಾ ವಿಮಾನಗಳನ್ನು ಇರಾಕ್ನ ವಿವಿಧ ನಗರಗಳಿಗೆ ಕಳುಹಿಸಲಾಯಿತು. ಸಿಲುಕಿರುವ ಭಾರತೀಯರನ್ನು ಸುರಕ್ಷಿತವಾಗಿ ಮನೆಗೆ ಕರೆತರಲು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಯಿತು. ಭಾರತೀಯ ನಾಗರಿಕರು ಮಾತ್ರವಲ್ಲ, ಅಲ್ಲಿ ಸಿಕ್ಕಿಬಿದ್ದ ಇತರ ವಿದೇಶಿ ಪ್ರಜೆಗಳನ್ನು ಭಾರತಕ್ಕೆ ಮರಳಿ ಕರೆತರಲಾಯಿತು. बस खाली इंडियन लोगों की जान नहीं बचा है, हमारे नेवी वालों ने और शिप वालों ने बांग्लादेशी और इंडोनेशिया लोगों को भी लेके आए हमारे साथ. ಮೋದಿ ಸರ್ಕಾರವು ವಸುಧೈವ ಕುಟುಂಬಕಂನ ಧ್ಯೇಯವನ್ನು ಸಾರ್ಥಕಗೊಳಿಸಿತು. ಮುಂದಿನ ವರ್ಷವೇ 2015ರಲ್ಲಿ ಯೆಮೆನ್ನಲ್ಲಿ ಅಂತರ್ಯುದ್ಧ ಪ್ರಾರಂಭವಾಯಿತು. ಈ ಸಮಯದಲ್ಲಿ ಸಿಲುಕಿರುವ ಭಾರತೀಯರನ್ನು ರಕ್ಷಿಸಲು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಕ್ರಮ ಕೈಗೊಂಡಿತು. ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆಯ ಸಹಾಯದಿಂದ ಯೆಮೆನ್ನಲ್ಲಿ ಅಸಾಮಾನ್ಯ ಮತ್ತು ವಿಚಿತ್ರವಾದ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಭಾರತ ಸರ್ಕಾರವು ವಿಶ್ವದ ವಿಚಿತ್ರ ಸನ್ನಿವೇಶಗಳಲ್ಲೂ ದೃಢವಾಗಿ ನಿಂತಿತ್ತು. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಅನೇಕ ಭಾರತೀಯರು ವಿದೇಶದಲ್ಲಿ ಸಿಲುಕಿಕೊಂಡಿದ್ದರು. ಅವರನ್ನು ವಂದೇ ಭಾರತ್ ಮಿಷನ್ನಿಂದ ಮರಳಿ ಕರೆತರಲಾಯಿತು. ದೇಶದ ಜಾಗತಿಕ ಖ್ಯಾತಿ ಬಹಳ ಪ್ರಬಲವಾಗಿದೆ. ಭಾರತವು ತನ್ನ ಪ್ರಜೆಗಳ ಹಿತಾಸಕ್ತಿಯನ್ನು ರಕ್ಷಿಸಲು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂಬುದನ್ನು ಸಾಬೀತುಪಡಿಸಿದೆ. ಕೋವಿಡ್ ಸಾಂಕ್ರಾಮಿಕ ರೋಗಕ್ಕೆ ಭಾರತ ಲಸಿಕೆ ಮೈತ್ರಿಕೂಡ ಮಾಡಿಕೊಂಡಿದೆ. ಮಾನವೀಯತೆಯ ಸೇವೆ ಅತ್ಯುನ್ನತವಾದುದು ಎಂದು ತೋರಿಸಿದರು ಮತ್ತು ಇದು ವಸುಧೈವ ಕುಟುಂಬಕಂನ ಮೂಲ ಮಂತ್ರವಾಗಿದೆ. हम कोई कसर नहीं छोड़ रहे हैं, यहां तक कि दुनिया भर के दर्जनों देशों को भी
उनके टीकाकरण अभियान में आज भारत मदद कर रहा है। ದೇಶದಲ್ಲಿ ಅನಾಹುತವೋ ಅಥವಾ ಕೊರೋನಾದಂತಹ ಸಾಂಕ್ರಾಮಿಕವೋ ಸ್ಪರ್ಧೆಯ ವಿಷಯಕ್ಕೆ ಬಂದರೆ ನರೇಂದ್ರ ಮೋದಿ ದೇಶಕ್ಕೆ ಮಾತ್ರವಲ್ಲ ಪ್ರಪಂಚಕ್ಕೆ ದಾರಿ ತೋರಿಸಿದ್ದಾರೆ. ಒಂದು ರೀತಿಯಲ್ಲಿ ಅವರು ವಿಪತ್ತನ್ನು ಅವಕಾಶಗಳಾಗಿ ಪರಿವರ್ತಿಸುವ ಕೌಶಲ್ಯದ ಮಾಸ್ಟರ್ ಕೂಡ ಆಗಿದ್ದಾರೆ. ಸಾಮಾನ್ಯವಾಗಿ ಜಾಗತಿಕ ನಾಯಕ ಭಾರತಕ್ಕೆ ಭೇಟಿ ನೀಡಿದಾಗಲೆಲ್ಲ ಅವರ ಭೇಟಿ ದೆಹಲಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈ ಸಂಪ್ರದಾಯವನ್ನು ಪ್ರಧಾನಿ ಮೋದಿ ಮುರಿದರು. ಭಾರತವು ಕೇವಲ ದೆಹಲಿಗೆ ಸೀಮಿತವಾಗಿಲ್ಲ ಎಂಬ ಸಂದೇಶವನ್ನು ಅವರು ನೀಡಿದರು. ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರಿಗೆ ವಾರಾಣಸಿಯಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ವೈದಿಕ ಮಂತ್ರಪಠಣ ಮತ್ತು ಪುಷ್ಪವೃಷ್ಟಿಯೊಂದಿಗೆ ಸ್ವಾಗತ ನೀಡಲಾಯಿತು. ನಂತರ ಅಸ್ಸಿಘಾಟ್ನಲ್ಲಿ ಬೋಟಿಂಗ್ ಕೂಡ. ಪ್ರಧಾನಿ ಮೋದಿ ಅತ್ಯುತ್ತಮ ಆತಿಥ್ಯ ತೋರಿಸಿದರು. ಇದರೊಂದಿಗೆ ಭಾರತದ ಅಮೂಲ್ಯವಾದ ಪರಂಪರೆ ಮತ್ತು ಮೃದು ಶಕ್ತಿಯನ್ನು ಜಾಗತಿಕ ವೇದಿಕೆಗಳಲ್ಲಿ ಬಹಿರಂಗವಾಗಿ ಪ್ರದರ್ಶಿಸಲಾಯಿತು. ಪ್ರಧಾನಿ ತನ್ನ ಅತಿಥಿಗಳಿಗೆ ನೀಡಿದ ಉಡುಗೊರೆಗಳಲ್ಲಿ ಈ ಪರಂಪರೆಯ ಒಂದು ನೋಟವನ್ನು ಕಾಣಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಧಿಕೃತ ಭಾಷೆಯಾದ ಹಿಂದಿಯಲ್ಲಿ ಅನೇಕ ಜಾಗತಿಕ ವೇದಿಕೆಗಳಿಂದ ಹಿಂದಿಯನ್ನು ಜಗತ್ತಿನಲ್ಲಿ ಜನಪ್ರಿಯಗೊಳಿಸಲು ಮತ್ತು ಅದರ ವೈಭವವನ್ನು ಉಳಿಸಿಕೊಳ್ಳಲು ತಮ್ಮ ಭಾಷಣವನ್ನು ನೀಡಿದರು. ಅಮೆರಿಕ ಭೇಟಿ ಸಂದರ್ಭದಲ್ಲಿ ಅಧ್ಯಕ್ಷ ಬಿಡೆನ್ ಅವರೊಂದಿಗೆ ಸಂಭಾಷಣೆಯಾಗಲಿ, ಕ್ವಾಡ್ ನಾಯಕರೊಂದಿಗಿನ ಸಮ್ಮೇಳನವಾಗಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 76ನೇ ಅಧಿವೇಶನದಲ್ಲಿ ಹಿಂದಿಯಲ್ಲಿ ಅವರ ಭಾಷಣವಾಗಲಿ, ಇವು ದೇಶ ಮತ್ತು ಹಿಂದಿಗೆ ಅತ್ಯಂತ ಹೆಮ್ಮೆಯ ಕ್ಷಣಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಸ್ಪಷ್ಟವಾದ, ತೀಕ್ಷ್ಣವಾದ ಮತ್ತು ಅತ್ಯಂತ ಬಲವಾದ ಇಂಡಿಯಾ ಗ್ರೋಸ್ ವರ್ಲ್ಡ್ ಗ್ರೋಸ್, ಭಾರತ ಪ್ರಗತಿ ಸಾಧಿಸಿದರೆ ವಿಶ್ವವು ಪ್ರಗತಿ ಸಾಧಿಸಲಿದೆ ಪರಿಕಲ್ಪನೆಯನ್ನು ಅನೇಕ ಜಾಗತಿಕ ವೇದಿಕೆಗಳಲ್ಲಿ ಪ್ರಪಂಚದ ಮುಂದೆ ಇಟ್ಟಿದ್ದಾರೆ. ಯುಎನ್ಜಿಎ ಆಗಿರಲಿ, ವಿಶ್ವ ಆರ್ಥಿಕ ವೇದಿಕೆ, ಬ್ರಿಕ್ಸ್, G20, SCO ಅಥವಾ ಸಾರ್ಕ್, ಭಾರತೀಯ ತತ್ವಶಾಸ್ತ್ರ ಮತ್ತು ವಸುಧೈವ ಕುಟುಂಬಕಂನ ಅರ್ಥವನ್ನು ಅರಿತುಕೊಂಡ ಪ್ರಧಾನಿ ಜಗತ್ತಿಗೆ ಹೊಸ ಭಾರತವನ್ನು ಪರಿಚಯಿಸಿದ್ದಾರೆ. ಇದು ನಿಜವಾಗಿಯೂ ವಿಶ್ವಗುರು ಆಗುವ ಹಾದಿಯಲ್ಲಿದೆ ಎಂದರೆ ಅತ್ಯಂತ ಪ್ರಗತಿಯಲ್ಲಿದೆ.